ಆಚಾರ ಜಾತೆ ಹೇ ಹೇ ಕರ್ನಾಟಕ ಮಾತೆ ಎಂಬ ಗೀತೆಯೊಂದಿಗೆ ದೇಶದಲ್ಲಿ ಮನೆಮಾತಾಗಿದ್ದಂಥ ರಾಷ್ಟ್ರ ಕವಿಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಹುಬ್ಬಳ್ಳಿ ವೆಂಕಪ್ಪ ಪುಟ್ಟಪ್ಪ ಏನು ಕುವೆಂಪುರವರ ಜನ್ಮ ದಿನಾಚರಣೆಯ ಅಂಗವಾಗಿ ಇವತ್ತಿನ ದಿವಸ ರಾಣೆಬೆನ್ನೂರು ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಒಂದು ಅಂಚೆ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತಿನ ದಿವಸ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ನಿತ್ಯಾನಂದ ಕುಂದಾಪುರ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಪಡಿಸಿದ್ದೇವೆ. ಸ್ವಾಗತ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಾಗಿ ಇತ್ತೀಚೆಗೆ ಸೇವೆಯಿಂದ ನಿವೃತ್ತರಾಗಿರ್ತಕ್ಕಂಥ ಶ್ರೀ ವಿ ಎಸ್ ಹಿರೇಮಠರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಆತ್ಮೀಯವಾಗಿ ಸ್ವಾಗತ ಪಡಿಸಿದ್ದೇವೆ. ಸ್ವಾಗತ. ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರು ಆತ್ಮೀಯರು ಮಾರ್ಗದರ್ಶಕರಾದಂಥ ಕೊಟ್ರೇಶಪ್ಪ ಎಲ್ಲಿಯವರು ಉಪಸ್ಥಿತರಿದ್ದಾರೆ. ಅವರು ಕೂಡ ಆತ್ಮೀಯವಾಗಿ ಸ್ವಾಗತ ಪಡಿಸಿದ್ದೇವೆ. ಸ್ವಾಗತ. ಮಲ್ಲಿಕಾರ್ಜುನ ಸಾವಕಳವರು ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಂಚಾಲಕರಾದಂಥ ಮಲ್ಲಿಕಾರ್ಜುನ ಅವರಿಗೂ ಕೂಡ ಸ್ವಾಗತ ಪಡಿಸಿದ್ದೇವೆ. ಸ್ವಾಗತ. ಇವತ್ತಿನ ದಿವಸ ಏನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ರಾಜ್ಯ ಜಿಲ್ಲಾ ಮತ್ತು ತಾಲೂಕಾ ಘಟಕದ ಪದಾಧಿಕಾರಿಗಳಿಗೆ ನಾವು ಸ್ವಾಗತ ಕೊಡ್ತಿದ್ದೇವೆ. ಸ್ವಾಗತ. ರಾಣೆಬೆನ್ನೂರು ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂಥ ಭಾರತೀಯ ನಗರದ ವಾರ್ಡಿನ ಸದಸ್ಯರಾದಂಥ ಶೇಖಣ್ಣ ಹೊಸಬರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ತುಂಬುವುದರಿಂದ ಸ್ವಾಗತ ಕೊಡ್ತಿದ್ದೇವೆ. ಸ್ವಾಗತ. ಕುವೆಂಪುರವರ ವಿಚಾರಧಾರೆಯನ್ನು ಕುರಿತು ದೇವರಾಜ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ನಿವೃತ್ತ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ವಿ ಎಸ್ ಹಿರೇಮಠರವರು ಕುವೆಂಪುರವರ ಕುರಿತು ಒಂದೆರಡು ಮಾತಾಡಬೇಕಂತ ಕೊಡ್ತಿದ್ದೇವೆ. ಸಾಕಷ್ಟು ಕನ್ನಡ ನಾಡುಗಳಿಗೆ ಸೇವೆ ಸಲ್ಲಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹೂವೇನಹಳ್ಳಿಯ ವೆಂಕಟಪ್ಪನವರ ಮಗ ಪುಟ್ಟಪ್ಪ 1904ರಲ್ಲಿ ಜನಿಸಿ ಕನ್ನಡ ನಾಡಿನ ಸಾಹಿತ್ಯಕ್ಕೆ ಅಪಾರವಾದ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ನಾಟಕ ವಿಮರ್ಶೆ ಅವರ ನಾಟ್ಯಗಳು ಸಿನಿಮಾಗಳಾಗಿಯೂ ಕೂಡ ಇವತ್ತು ವಿಜೃಂಭಿಸ್ತಾ ಇರ್ತವೆ. ಅವರ ಸಾಹಿತ್ಯ ಶ್ರೇಷ್ಠತೆಯನ್ನು ಮೆಚ್ಚಿ ಸರ್ಕಾರ ಅವರಿಗೆ ಕರ್ನಾಟಕ ರತ್ನ ಅಂತ ಪ್ರಶಸ್ತಿಯನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಕೊಟ್ಟಿದ್ದಾರೆ. ವಿಶ್ವಮಾನವರಾಗಿ ಅವರು ರಾಷ್ಟ್ರಕ್ಕೆ ಬಾಳಿದ್ದಾರೆ. ಮತ್ತು ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿ ಅಂತಂದರೆ 8 ಜನ ಸಾಹಿತಿಗಳು ನಮ್ಮ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರಲ್ಲಿ ಇವರು ಪ್ರಮುಖರು. ಹೀಗೆ ಅನೇಕ ರಂಗಗಳಲ್ಲಿ ಅವರ ಉದಾಹರಣೆಯನ್ನು ಮಾಡಿ ನಮ್ಮ ನಾಡಿಗೆ ಅಪಾರವಾದ ಸೇವೆ
29ರಂದೇ ಜನ್ಮ ತಾಳಿರುವುದರಿಂದ ಅವರು ಕೂಡ ಅವರ ಕುವೆಂಪುರವರಂತೆ ನಾಡಿಗೆ ಸೇವೆ ಸಲ್ಲಿಸಿ ಅವರಂತೆಯೇ ಹೆಸರು ಪಡೆಯಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ನೀಡಿದ ತಮ್ಮೆಲ್ಲರನ್ನು ವಂದಿಸಿ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕುವೆಂಪುರವರ ಜನ್ಮ ದಿನಾಚರಣೆಯ ಕುರಿತು ಅವರ ವಿಚಾರಧಾರೆಗಳನ್ನ ಹಂಚಿಕೊಂಡಂಥ ವಿ ಎಸ್ ಹಿರೇಮಠರವರಿಗೆ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ನಿತ್ಯಾನಂದ ಕುಂದಾಪುರ ಅವರು ಕೂಡ ಇವತ್ತಿನ ದಿವಸ ಅವ್ರದ್ದು ಕೂಡ ಇವತ್ತು ಹುಟ್ಟಿದಬ್ಬ, ಅವ್ರದ್ದು 51ನೇ ವರ್ಷದ ಹುಟ್ಟುಹಬ್ಬವನ್ನು ಈ ಶುಭ ಸಂದರ್ಭದಲ್ಲಿ ಅವರಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸಿ ಅವ್ರಿಗೆ ಈಗ ಕುವೆಂಪುರವರ ಒಂದು ವಿಚಾರವನ್ನು ಕುರಿತು ಅವರು ಒಂದು ಮಾತಾಡಬೇಕಂತ ವಿನಂತಿಸಿಕೊಟ್ಟಿದ್ದಾರೆ. ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಕೇವಲ ಸಾಹಿತಿಗಳು ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರನ್ನ ನಾವು ಪುಸ್ತಕದಲ್ಲಿ ನೋಡಿ ಅಲ್ಲೇ ಮರೆ ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಮಹನೀಯರಾದಂಥ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವ್ರನ್ನ ನಾವು ಎಲ್ಲಿ ಕೂಡ ಅಂತ ಭಾಳ ಅಂಥ ಪರಿಸ್ಥಿತಿ ಬಂದಾಗ ಅವ ನೆನಪಾಗೋದು ಕನ್ನಡಪರ ಸಂಘಟನೆಗಳು. ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಕನ್ನಡಪರ ಸಂಘಟನೆ ಒಕ್ಕೂಟದಿಂದ ಎಲ್ಲ ಕಡೆ ಕುವೆಂಪು ಜನ್ಮ ದಿನಾಚರಣೆಯನ್ನು ಭಾಳ ಅದ್ಭುತವಾಗಿ ಆಚರಣೆ ಮಾಡ್ತಾರೆ. ಅದೇ ರೀತಿ ಕರ್ನಾಟಕ ಸರ್ಕಾರವೂ ಕೂಡ ಎಲ್ಲ ಕನ್ನಡ ಶಾಲೆಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವ್ರನ್ನ ಹಬ್ಬಗಳನ್ನು ಆಚರಣೆ ಮಾಡಬೇಕು. ಅವರ ಬಗ್ಗೆ ಅದರ ಬಗ್ಗೆ ಶಾಲೆಯಲ್ಲಿ ಕೂಡ ಪವಿತ್ರವಾಗಿ ಹೇಳಬೇಕಾಗ್ತದೆ. ಇಂಥ ಮಹಿಳೆಯರಲ್ಲಿ ಕೂಡ ಅವರನ್ನು ಸವಿನಂಬಿಕೆ ಆಗಿದ್ರು ಕೂಡ ಕೆಲವೊಂದು ಕಡೆ ಅವರು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ನಾವು ಕೂಡ ಮಾಡ್ಕೋಬೇಕು. ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ನಿತ್ಯ ನಿರಂತರವಾಗಿ ಹಾಗಾಗಿ ಇಂಥ ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರನ್ನ ನಾವು ಶುಭ ಕೋರುತ್ತಾ ಇವತ್ತಿನ ದಿವಸ ನಾವೆಲ್ಲ ಬಂದಿದ್ದೀರಿ. ತಮಗೆಲ್ಲ ಅಭಿನಂದನೆ. ಕುವೆಂಪುರವರ ಕುರಿತು ಮಾತನಾಡಿದಂಥ ನಿತ್ಯಾನಂದ ಕುಂದಾಪುರ ಅವರಿಗೆ ತುಂಬುವುದೈದು ಅವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಗಾಡಿ ಹೋಗ್ಲಿ ಭಾಗವಹಿಸಿದಂಥ ಎಲ್ಲ ಸ್ವಾಭಿಮಾನಿ